ಹಲೋ ಎವ್ರಿವನ್. ನೀರ್ ದೋಸೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಹೆಸರು ಕೇಳ್ತಿದ್ದ ಹಾಗೆ ಒಂದ್ಸಲ ಆದ್ರೂ ಟ್ರೈ ಮಾಡಲೇಬೇಕು ಅಂತ ಅನ್ಸುತ್ತೆ. ತುಂಬಾ ಜನ ಹೇಳೋದನ್ನ ಕೇಳಿದ್ದೀನಿ ಇದನ್ನ ಮಾಡೋದು ಕಷ್ಟ ಅಂತ. ಬಟ್ ಟ್ರಸ್ಟ್ ಮೀ, ಇಟ್ಸ್ ವೆರಿ ವೆರಿ ಈಸಿ. ಇದನ್ನ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಸಾಫ್ಟ್ ಬರೋದಕ್ಕೋಸ್ಕರ ಕುಕಿಂಗ್ ಸೋಡಾ ಹಾಕೋ ಅವಶ್ಯಕತೆನೂ ಇಲ್ಲ. ಇನ್ನೂ ತುಂಬಾ ಇದೆ. ಎಲ್ಲ ಟಿಪ್ಸ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ ವರ್ಗೂ ನೋಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್ ದ ರೆಸಿಪಿ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ನಾನು ನಾರ್ಮಲ್ ಸೋನಾ ಮಸೂರಿ ರೈಸನ್ನೇ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ರೇಷನ್ ಅಕ್ಕಿ ಸಹ ಯೂಸ್ ಮಾಡ್ಕೋಬಹುದು, ಚೆನ್ನಾಗೇ ಬರುತ್ತೆ. ಅಕ್ಕಿನ ನೀವು 3 ರಿಂದ 4 ತಾಸು ನೆನೆ ಹಾಕಬೇಕು. ಇನ್ ಕೇಸ್ ಟೈಮ್ ಇಲ್ಲ ಅಂದ್ರೆ ಮಿನಿಮಮ್ ಅಂದ್ರೂ ಒಂದು 2 hours ಅನ್ನ ನೀವು ನೆನೆ ಹಾಕಲೇಬೇಕು. ಆನಂತರ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಡಿದ ನಂತರ ನೀರೆಲ್ಲದನ್ನು ಡ್ರೈನ್ ಮಾಡ್ಕೊಂಡು ಆನಂತರ ಬರೀ ಅಕ್ಕಿ ಮಾತ್ರ ನೀವು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಸೊ ಫಸ್ಟ್ ಇಲ್ಲಿ ನೀವು ನೀರನ್ನ ಆ್ಯಡ್ ಮಾಡ್ದೇನೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡಿ, ಈ ತರ ಸ್ವಲ್ಪ ತರಿಯಾಗೆ ಬರುತ್ತೆ. ಈ ತರ ಗ್ರೈಂಡ್ ಮಾಡ್ಕೊಳ್ಳಿ ಮೊದಲಿಗೆ. ಇದನ್ನ ಯಾಕೆ ಈ ತರ ಗ್ರೈಂಡ್ ಮಾಡ್ಕೋಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ಇದಕ್ಕೆ ಒಂದು 1/2 ಕಪ್ ಅಷ್ಟು ನೀರನ್ನ ಆ್ಯಡ್ ಮಾಡಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನ ಈ ತರ ನೀವು ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಸಾಫ್ಟ್ ಆಗಿ ನೋಡಿ, ಎಲ್ಲಿ ಕ್ರಿಸ್ಟಲ್ಸ್ ಇರಬಾರ್ದು, ತುಂಬಾ ಸ್ಮೂತ್ ಆಗಿರಬೇಕು ಬ್ಯಾಟರ್. ಸೊ ಈ ಥರ ಬರಬೇಕು ಬ್ಯಾಟರ್ ಅಂದರೆ ನೀವು ಮೊದಲಿಗೆ ಅಕ್ಕಿನ ವಿತೌಟ್ ವಾಟರ್ ನೀರನ್ನು ಆ್ಯಡ್ ಮಾಡ್ದೇನೆ ನೀವು ಗ್ರೈಂಡ್ ಮಾಡ್ಕೋಬೇಕು. ಆ ನಂತರ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ವಿಕ್ಕಾಗಿ ಹಾಗೆ ತುಂಬ ಈಸಿಯಾಗಿ ಈ ಥರ ನೈಸಾಗಿ ನೀವು ಗ್ರೈಂಡ್ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹೆಸರಲ್ಲೇ ಇದೆ ನೀರ್ ದೋಸೆ ಅಂತ, ಹಾಗಾಗಿ ಬ್ಯಾಟರ್ ತುಂಬ ನೀರಿಗಿರುತ್ತೆ ಇದು. ಹಾಗಾಗಿ 1 ಕಪ್ ಅಕ್ಕಿನ ತಗೊಂಡ್ರೆ ನೀವು ಅದೇ ಕಪ್ ಮೆಷರ್ಮೆಂಟ್ ಇಂದ 1.5 ಕಪ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ವಾ, ಈ ತರ ಫುಲ್ ರನ್ನಿಂಗ್ ಆಗಿರ್ಬೇಕು ಬ್ಯಾಟರ್. ಅಂಡ್ ನಿಮಗೆ ಒಂದು ಕ್ವೆಶನ್ ರೈಸ್ ಆಗ್ತಿರ್ಬೋದು, ನೀರನ್ನ ನಾವು ಗ್ರೈಂಡ್ ಮಾಡಿದ ನಂತರ 1.5 ಕಪ್ ಆಡ್ ಮಾಡ್ಬೇಕಾ, ಇಲ್ಲ ಗ್ರೈಂಡ್ ಮಾಡ್ಕೊಳ್ತಾನೆ 1.5 ಕಪ್ ಅಷ್ಟು ಯೂಸ್ ಮಾಡ್ಬೇಕಾ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಓಕೆ, ಈ ಬ್ಯಾಟರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಉಪ್ಪನ್ನ ಸಹ ನೀವು ನೋಡ್ಕೊಂಡು ಆ್ಯಡ್ ಮಾಡಿ. ಬ್ಯಾಟರ್ ತುಂಬ ತೆಳುವಾಗಿರೋದ್ರಿಂದ ಉಪ್ಪು ಜಾಸ್ತಿ ಅನ್ಸ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡ್ಬಿಟ್ಟು ಮತ್ತೆ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಟಿಶ್ಯೂ ಪೇಪರಿಂದ ಅದನ್ನು ಚೆನ್ನಾಗಿ ರಬ್ ಮಾಡಿದ್ದೀನಿ. ಸೊ ಬ್ಯಾಟರ್ ಹಾಕಿದಾಗ ಅದು ಸ್ಟಿಕ್ ಆಗಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ಹಾಗೆ ನಿಮ್ಮ ದೋಸೆ ಹಂಚು ಏನಾದರೂ ತುಂಬ ಹಳೇದಾಗಿದ್ರೆ ನೀವು ಇನ್ನೊಂದು ಟಿಪ್ಸ್ನ ಹೇಳ್ತೀನಿ. ಎಣ್ಣೆನ ಹಾಕ್ಬಿಟ್ಟು ಹಂಚಿಗೆ ಈರುಳ್ಳಿಯಿಂದ ಚೆನ್ನಾಗಿ ಅದನ್ನ ರಬ್ ಮಾಡಿ. ಸೊ ದೋಸೆ ಈಸಿಯಾಗಿ ಬಂದ್ಬಿಡುತ್ತೆ. ನೀರ್ ದೋಸೆನ ನಾವು ನಾರ್ಮಲ್ ದೋಸೆ ತರ ಹಾಕೋದಲ್ಲ, ಇದ್ರದ್ದು ಸ್ವಲ್ಪ ಡಿಫ್ರೆಂಟ್ ಇದೆ ಮೆಥಡ್ ಹಾಕೋದು. ನೋಡಿ, ಜಸ್ಟ್ ಈ ತರ ಹಾಕ್ತಾ ಹೋಗ್ಬೇಕು. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಎಲ್ಲ ಫಿಲ್ ಮಾಡ್ತಾ ಹೋಗ್ಬಿಡಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ದೋಸೆ ಹಂಚಿನ ನೀವು ಓವರ್ ಹೀಟ್ ಮಾಡ್ಬಿಟ್ಟೆ ಹಾಕಬೇಕು. ನೀವೇನಾದ್ರೂ ಮೀಡಿಯಂ ಹೀಟ್ ಇಲ್ಲ ಲೋ ಹೀಟ್ ಅಲ್ಲಿ ಹಾಕ್ಬಿಟ್ರೆ ಈ ತರ ದೋಸೆ ನಿಮ್ಗೆ ಬರಲ್ಲ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಹಾಕೋದ್ರಿಂದ ಈ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಈ ರೀತಿ ಹೋಲ್ಸ್ ಕ್ರಿಯೇಟ್ ಆದಾಗ ಮಾತ್ರ ಅದು ಪಕ್ಕ ನೀರ್ ದೋಸೆ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನೋಡಿ, ಈ ತರ ಹಾಕೋದ್ರಿಂದ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಈ ತರ ಬರಬೇಕು, ಸ್ವಲ್ಪ ಸ್ವಲ್ಪನೇ ಹಾಕಿ ಈ ತರ ಪರ್ಫೆಕ್ಟ್ ಆಗಿ ಬರುತ್ತೆ. ದೋಸೆ ಹಾಕಿದ ನಂತರ ಒಂದು 1/2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಲಿಡ್ ನ ಹಾಕಿ ಒಂದು 30 to 45 ಸೆಕೆಂಡ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಡಿ. ದೋಸೆ ಆದ ತಕ್ಷಣನೇ ಅದನ್ನ ಫೋಲ್ಡ್ ಮಾಡಬಾರ್ದು, ಯಾಕೆ ಅಂದ್ರೆ ಅದು ಸ್ಟಿಕ್ ಆಗ್ಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಸೊ ಈ ತರ ಯಾವ್ದಾದ್ರು ಸ್ಟ್ಯಾಂಡ್ ಮೇಲೆ ಹಾಕಿ ಸ್ವಲ್ಪ ಅದು ಬಿಸಿ ಹಾರಿದ ನಂತರ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಆಗ ದೋಸೆ ಅಂಟ್ಕೊಳ್ದೆ ಲೇಯರ್ಸ್ ಆಗಿ ಕರೆಕ್ಟ್ ಆಗಿರುತ್ತೆ. ವಾವ್, ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಅಂಡ್ ಪರ್ಫೆಕ್ಟ್ ಆಗಿ ಬಂದಿದೆ ನೀರ್ ದೋಸೆ. ಅಂಡ್ ನಾನು ಆಗ್ಲೇ ಹೇಳಿದ್ದೆ ನೀರನ್ನ 1.5 ಕಪ್ ಅಷ್ಟು ತಗೋಬೇಕು ಅಂತ. ಬಟ್ ಅದು 1.5 ಕಪ್ ನ ನೀವು ಗ್ರೈಂಡ್ ಮಾಡ್ಕೊಂಡಿದ್ ಆದ್ಮೇಲೆ ನೀವು 1.5 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಬೇಕು. ಇನ್ ಕೇಸ್ ಬ್ಯಾಟರ್ ಏನಾದ್ರೂ ತಿಕ್ ಆಗಿದ್ರೆ ನೋಡಿ, ಈ ತರ ಬರುತ್ತೆ ದೋಸೆ. ತುಂಬಾ ದಪ್ಪವಾಗಿ ಬರುತ್ತೆ, ತೆಳುವಾಗಿರ್ಬೇಕು ನೀರ್ ದೋಸೆ ಅಂದ್ರೆ. ಸೊ ಆಗ ನೀವು ಇನ್ನೂ ಒಂದು 1/4 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸೂಪರ್ ಸಾಫ್ಟ್ ಪರ್ಫೆಕ್ಟ್ ನೀರ್ ದೋಸೆ ರೆಡಿ ಇದೆ. ಇದನ್ನ ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ಅಂಡ್ ಈ ಸೂಪರ್ ಟೇಸ್ಟಿ ಕಾಯಿ ಚಟ್ನಿ ರೆಸಿಪಿ ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಐ ವಿಲ್ ಶೋ ಇನ್ ದ ನೆಕ್ಸ್ಟ್ ವಿಡಿಯೋ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.